ಅಮ್ಮ Hello everyone, welcome back to my channel that is Wen's Vlog. So ಇವತ್ತು ನಾವು ಒಂದು ಸೂಪರ್ ಒನ್ ಡೇ ಟ್ರಿಪ್ಗೆ ಎಲ್ಲಿ ಹೋಗ್ತಾ ಇದ್ದೇವೆ? ಶಿವಮೊಗ್ಗ ಹೋಗ್ತಾ ಇದ್ದೇವೆ. ಸೊ ಇವತ್ತು ಯಾವ ಪ್ಲೇಸಸ್ಗೆ ಹೋಗ್ತೀವಿ, ಏನ್ ಸ್ಪೆಷಲ್ ಇದೆ, ಹಿಡನ್ ಸ್ಪಾಟ್ ಸಿಗುತ್ತಾ, ಫುಡ್ ಹೇಗಿರುತ್ತೆ, ಎಲ್ಲವನ್ನು ನಿಮಗೆ ಈ ವ್ಲಾಗ್ ಅಲ್ಲಿ ನಾನು ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ, ಬಿಕಾಸ್ ಆಲ್ಸೋ ಯು ಕ್ಯಾನ್ ಪ್ಲಾನ್ ಅ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಟು ಶಿವಮೊಗ್ಗ. ಬೆಳಿಗ್ಗೆ ಸುಮಾರು 4 ಗಂಟೆಗೆ ಎದ್ದು 5 ಗಂಟೆ ವೇಳೆಗೆ ಮಂಗಳೂರಿಂದ ಶಿವಮೊಗ್ಗ ಕಡೆ ನಮ್ಮ ಪ್ರಯಾಣ ಶುರು ಆಯಿತು. ಮಂಗಳೂರಿಂದ ಶಿವಮೊಗ್ಗ ಕಡೆ ಸುಮಾರು 4 hours 30 minutes ಜರ್ನಿ. ಮಧ್ಯ ಹಲವಾರು ಕಡೆ ಕಾರು ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ನಾವು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಾವು ಇಲ್ಲಿ ಜಸ್ಟ್ ಸ್ಟಾಪ್ ಮಾಡಿದೆ ನಮ್ಮ ಕಾರ್, ಯಾಕಂದ್ರೆ ಸ್ವಲ್ಪ ನಮಗೆ ರೆಸ್ಟ್ ಬೇಕಿತ್ತು. ಬಟ್ ಇಲ್ಲಿ ನೋಡಿ ಇಟ್ಸ್ ಫುಲ್ ಆಫ್ ಫಾಗ್. ಎಷ್ಟು ಗಂಟೆ ಆಯ್ತು? ಹಿಟ್ಲರಲ್ಲೇ ಟೈಮ್ 8:46 ಆಗಿದೆ. ಬಟ್ ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತೇನೆ, ಫುಲ್ ಫಾಗ್ ಆಗಿದೆ. ಇವರದ್ದು ಫೋಟೋ ಶೂಟ್ ಆಗ್ತಾ ಇದೆ ನೋಡಿ. ಇಲ್ಲಿ ಈ ಘಾಟ್ ಸೆಕ್ಷನ್ ಕಾರಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ, ಡಿಫ್ರೆಂಟ್ ವೈಬ್ ಸಿಗುತ್ತೆ, ಬ್ಯೂಟಿಫುಲ್ ಮೌಂಟೇನ್ಸ್, ಮಿಸ್ಟ್ ಎಲ್ಲ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಬಟ್ ಈ ಟೈಮಲ್ಲಿ ಘಾಟ್ ಸೆಕ್ಷನ್ ಟ್ರಾವೆಲ್ ಮಾಡೋದು ಸ್ವಲ್ಪ ಡೇಂಜರಸ್, ಯಾಕಂದ್ರೆ ತುಂಬಾ ಕಡೆ ಟ್ರೀಸ್ ರೋಡ್ ಮೇಲೆ ಬಿದ್ದು ರೋಡ್ ಬ್ಲಾಕ್ ಆಗಿದೆ. ಕೆಲವು ಕಡೆ ಕರೆಂಟ್ ವೈರ್ಸ್ ಕೂಡ ರೋಡ್ ಮೇಲೆ ಬಿದ್ದು ಇರುತ್ತೆ. ಅದಕ್ಕೆ ಈ ಸೀಸನ್ ಅಲ್ಲಿ ಟ್ರಾವೆಲ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನೋಡಿ, ನಾವು ಈಗ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುದು. ಜೋಶ್ವಾ, ನಮ್ ಡ್ರೈವರ್ ಇಲ್ಲಿದ್ದಾರೆ. ಜೋಶ್ವಾ, ಇವರು ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾರೆ ನನಗೆ, ಫೋಟೋ ಅಂತ ಹೇಳಿ. ಅದು ಕನ್ನಡದಲ್ಲಿ ಏನ್ ಹೇಳುದು ವೆನೆಸ್ಸಾ? ಕ್ಯಾಶುಗೆ ಆಜು ಬೀಜಾಗೆ. ಸೊ ಈಗ ನಾವು ಕುಪ್ಪಲಿ ಅಂತ ಒಂದು ಜಾಗಕ್ಕೆ ಬಂದಿದ್ದೇವೆ. ಆ್ಯಂಡ್ ಇಲ್ಲಿ ನಾವು ಏನಕ್ಕೆ ಬಂದಿದ್ದೇವೆ ಅಂದರೆ, ಕುವೆಂಪು ಅವ್ರದ್ದು ಮನೆ ಇದೆ, ಅವರ ಜನ್ಮಸ್ಥಳ, ಅವರು ಹುಟ್ಟಿ ಬೆಳೆದಿದ್ದ ಮನೆ ಎಲ್ಲ ಇಲ್ಲೇ ಇದೆ. ಸೊ ಅದು ನೋಡಲಿಕ್ಕೆ ನಾವು ಬಂದಿದ್ದೇವೆ. ತುಂಬ ಒಳ್ಳೆಯಾಗಿ ಮೇಂಟೈನ್ ಮಾಡಿದ್ದಾರೆ ನಿಮಗೆ ತೋರಿಸ್ತೇನೆ. ಸೊ ಆ್ಯಕ್ಚುಲಿ ಇದು ಟಿಕೆಟ್ ಇದು ಪ್ರೈಸ್ ಇಟ್ಸ್ 20 rupees ಪರ್ ಪರ್ಸನ್. ಬಟ್ ದ ಥಿಂಗ್ ಇಸ್, ನಿಮಗೆ ಆ್ಯಕ್ಚುಲಿ ಒಳಗೆ ಕುವೆಂಪು ಅವರ ಮನೆ ಒಳಗೆ ಏನಿದೆ. ಓಕೆ, ಸೊ ನಾವೀಗ ಕುವೆಂಪು ಅವರ ಮನೆ ಹತ್ರ ಇದ್ದೇವೆ. ನಿಮಗೆ ಮನೆಯಲ್ಲಿ ನೋಡ್ಬಹುದು, ಇದೇ ಮನೆ. ಬಟ್ ಒಳಗೆ ಕ್ಯಾಮ್ರಾಸ್ ಅಲೌ ಮಾಡೋದಿಲ್ಲ ಅವರು. ಬಟ್ ಪರ್ ಟಿಕೆಟ್ ಪ್ರೈಸ್ ಇಟ್ಸ್ ಅರೌಂಡ್ 20 rupees ಪರ್ ಪರ್ಸನ್. ಬಟ್ ಇಲ್ಲಿ ವೈಬ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಬುಕ್ಸ್, ಅವ್ರದ್ದು ಈಟಿಂಗ್ ಪ್ಲೇಟ್, ತುಂಬ ಅವ್ರದ್ದೇ ಥಿಂಗ್ಸ್ ಇದೆ ಇಲ್ಲಿ. ಆ್ಯಂಡ್ ಹಿಸ್ ಫ್ಯಾಮಿಲಿ ಹಿಸ್ಟ್ರಿ ಇಸ್ ದೇರ್. ಸೊ ನೀವು ಈ ಸೈಡ್ ಬಂದರೆ, ಕುಪ್ಪಳ್ಳಿ ಸೈಡ್ ಬಂದರೆ ನಿಮಗೆ ಇಲ್ಲಿ ಬರ್ಬೋದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ನಾನು ತುಂಬ ಎಂಜಾಯ್ ಮಾಡಿದ್ದೆ. ನಾವು ಮತ್ತೊಮ್ಮೆ ಗಾಡಿ ಇಲ್ಲಿ ನಿಂತು ಪೈನಾಪಲ್ ತಿನ್ನಲಿಕ್ಕೆ ಅಂತ ಬಂದೆವು. ಇಟ್ಸ್ ಸೋ ಟೇಸ್ಟಿ. ಅಂಗಡಿ ಅಣ್ಣ ಒಬ್ಬ ಕಸ್ಟಮರ್ಗೆ ಪೈನಾಪಲ್ ಕೊಡೋಕೆ ಹೋದ್ರು. ಅಷ್ಟರಲ್ಲಿ ಇನ್ನೊಂದು ಕಡೆಯಿಂದ ಒಂದು ಹಸು ಬಂದು ಯಾರನ್ನು ಕೇಳದೆ ಒಂದು ಪೂರ್ತಿ ಪೈನಾಪಲ್ ಅನ್ನು ಎತ್ತಿಕೊಂಡು ಆರಾಮವಾಗಿ ತಿನ್ನೋಕೆ ಶುರು ಮಾಡಿತು. ದಾರಿಯಲ್ಲಿ ಬರುತ್ತಾ ನಾವು ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯನ್ನು ನೋಡಿದ್ದೆವು. ಅಲ್ಲಿನ ದೃಶ್ಯ ತುಂಬಾ ಚೆನ್ನಾಗಿತ್ತು. ವೆಲ್ಕಮ್ ಟು ಜೋಗ್ ಫಾಲ್. ಓ ಮೈ ಗಾಡ್, ಇಲ್ಲಿ ಎಷ್ಟು ಜನರು ಇದ್ದಾರೆ. ಬಟ್ ನಮ್ಗೆ ಏನ್ ಗೊತ್ತುಂಟಾ, ನಾವಿಲ್ಲಿ ಬೇರೆ ಟಿಕೆಟ್ಸ್ ತಗೊಳ್ಳೋದು. ಯಾಕಂದ್ರೆ ನಾವು ನಾರ್ಮಲ್ ಟಿಕೆಟ್ಸ್ ತೆಗಿದ್ರೆ ವಿ ಕೆನಾಟ್ ಗೋ ನಿಯರ್ ದ ಫಾಲ್ಸ್. ಇಲ್ಲಿ ಅವ್ರದ್ದು ಬೇರೆ ಫೆಸಿಲಿಟಿ ಮಾಡಿದ್ದಾರೆ, ವಿ ಕ್ಯಾನ್ ಗೋ ನಿಯರ್ ದ ಫಾಲ್ಸ್ ಅಂತ. ಸೊ ಅದಕ್ಕೆ ಪರ್ ಹೆಡ್ಗೆ ಇಟ್ ಇಸ್ 300 rupees ಟಿಕೆಟ್ ಪ್ರೈಸ್. ಸೊ ಅದಕ್ಕೆ ಅದು ಟಿಕೆಟ್ ನಾವು ತಗೊಂಡಿದ್ದೀವಿ, ನಾವು ಹೋಗ್ತಾ ಇದ್ದೀವಿ.
ಈಗ ನಾವು ಹೋಗ್ತಾ ಇದ್ದೇವೆ ಅಲ್ಲಿ, ನಮ್ಗೆ ಹತ್ತಿರಿಂದ ಜೋಗ್ ಫಾಲ್ಸ್ ನೋಡ್ಬಹುದು. ಅದಕ್ಕೆ ನಾವು ಸ್ವಲ್ಪ ಎಕ್ಸ್ಟ್ರಾ ಹಣ ಕೊಟ್ಟು ನಾವು ಈ ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ. ನಾನು ನಿಮ್ಗೆ ತೋರಿಸ್ತೇನೆ ಹೇಗೆ ಆಗ್ತದೆ. ಸೊ ಸ್ಟೇ ಟ್ಯೂನ್ ಗೈಸ್. ಈಗ ನಾವು ಹೋಗ್ತಾ ಇದ್ದೇವೆ ಗೈಸ್. ಐ ಕಾಂಟ್ ಬಿಲೀವ್ ದಿಸ್ ಬ್ಯೂಟಿಫುಲ್ ಸೀನರಿ. ನಾವೀಗ ಜೋಗ್ ಫಾಲ್ಸ್ ಗೆ ಬಂದಿದ್ದೀವಿ. ಜಸ್ಟ್ ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್. So ಈಗ we are going to play in water. My God. ನಮ್ದು ಅಡ್ವೆಂಚರ್ ಆಗ್ತಾ ಇದೆ ಇಲ್ಲಿ. ಅವಳಿಗೆ ನೋಡಿ ಅಲ್ಲಿ ತಿನ್ನೋದ್ರಲ್ಲಿ ಬಿಸಿ ಇದ್ದಾಳೆ. What is this place? This is heaven. ಆಕ್ಚುಲಿ ಇಲ್ಲಿ ನಿಂತಿದ್ದೇನೆ. ನನ್ನ ಮಮ್ಮಿದು ರಿಯಾಕ್ಷನ್ ನೋಡಿ, ಇಲ್ಲಿ ಬೈತಾ ಇದ್ದಾರೆ ನನ್ನನ್ನು. ಏವೆನ್ಸಿಟ ಪಿಶಾವರಿ ಕರಿಲಕವೆನ್ಸಿಟ ಅಂತ. ಸೊ ಆಕ್ಚುಲಿ ಏನಂದ್ರೆ ಜೋಗ್ ಫಾಲ್ಸ್ಗೆ ಎಂಟರ್ ಆಗ್ಲಿಕ್ಕೆ ಟಿಕೆಟ್ ಪ್ರೈಸ್ ಇಸ್ 20 rupees. ಬಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ತುಂಬಾ ಜನರು ನಿಲ್ತಾರೆ ಬೋರ್ಡ್ ಇಟ್ಕೊಂಡು. So they told that they will take us close by to the Jog Falls anta, but we have to pay them extra 300 demand ಮಾಡ್ತಾರೆ, ಮತ್ತೆ ಡಿಮಾಂಡ್ ಮಾಡಿ 200 ಗೆ ಅವರು ಮಾಡ್ತಾರೆ. So something like that. So we opt to that. ಅದಕ್ಕೆ ನಾವು ಈಗ ಜೋಗ್ ಫಾಲ್ಸ್ ನೋಡಿ ಇಲ್ಲಿ ರಾಜರಾಣಿ ಫಾಲ್ಸಿಗೆ ಹೋಗ್ತಾ ಇದೆ. ಐ ಡೋಂಟ್ ಥಿಂಕ್ ಇಟ್ಸ್ ವರ್ತ್ ಗೋಯಿಂಗ್ ದ್ಯಾಟ್. ನಾರ್ಮಲ್ 20 rupees ಕೊಟ್ಟೆ ಹೋಗಿದ್ರೆ ಒಳ್ಳೇದು. ಅವರು ಹಾಗೆ ಹೇಳಿದ್ದಾರೆ. ಬಟ್ ಐ ವಿಲ್ ಶೋ ಯು. ಇದು ತುಂಬ ಫಾಗ್ ಇದೆ. ಸೊ ನಾವೀಗ ಬಂದಿದ್ದೇವೆ ರಾಜರಾಣಿ ಟಾಪ್ ಪಾಯಿಂಟ್. ಇಲ್ಲಿ ಫಾಲ್ಸ್ ತುಂಬ ಹತ್ತಿರದಿಂದ ನೋಡ್ಬಹುದಂತೆ. ಸೊ ನೋಡುವ ಹೇಗಿದೆ ಅಂತ ನನಗೆ ತೋರಿಸ್ತೇನೆ. ಜೋಗ್ ಫಾಲ್ಸ್ ಮಮ್ಮಿ ಸೂಪರ್. ನಾವೀಗ ಎಲ್ಲಿ ಹೋಗುದು? ಎಂತ ಮಾರಿದು, ಎಲ್ಲಿ ಹೋಗ್ತಿದ್ದೇವೆ ಅಂತ ಗೊತ್ತಿಲ್ಲ. ರಾಣಿ ಸುನಿತಾಂಟಿ, ನಾವೀಗ ಎಲ್ಲಿ ಹೋಗುದು? ರಾಜಾರಾಣಿ. ಅವ್ರು ಯಾರು? ಎಲ್ಲಿ ಹೋಗುದು ನಾವು? ಗೊತ್ತಿಲ್ಲ. ಹೋಗ್ತಾ ಇದ್ದೇವೆ. ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ಯಾರಿಗೆ ಗೊತ್ತಿಲ್ಲ. ಎಲ್ಲರೂ ಹೋಗ್ತಾ ಇದ್ದಾರೆ, ಅದ್ರ ಹಿಂದೆ ನಾವು ಸಹ ಹೋಗುದು. ಇಲ್ಲಿ ಅಟ್ಮಾಸ್ಫಿಯರ್ ಎಷ್ಟು ಕಾಮ್ ಇದೆ ನೋಡಿ. ಫೋಟೋಸ್ ತೆಗೆದುಕೊಳ್ಳಕ್ಕೆ, ರೀಲ್ಸ್ ಮಾಡೋಕೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಪರ್ಫೆಕ್ಟ್ ಪ್ಲೇಸ್. ನಿಮ್ಗೆ ಈ ಪ್ಲೇಸ್ ಹೇಗೆ ಅನ್ಸಿತ್ತು ಕಾಮೆಂಟ್ ನಲ್ಲಿ ಹೇಳಿ. ಈಗ ನಾವು ಮ್ಯಾಗಿ ತಿನ್ಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಈ ವೆದರಿಗೆ ಮ್ಯಾಗಿ ಬೆಸ್ಟ್ ಸೂಟ್ ಆಗುತ್ತೆ. ಸೊ I'm craving for Maggi. This weather and having Maggi, crazy vibe. ಸುಮಾರು 3 ಗಂಟೆಯವರೆಗೂ ನಾವು ಜೋಗ್ ಫಾಲ್ಸ್ ನಲ್ಲಿ ಇದ್ದೆವು. ಮಧ್ಯದಲ್ಲಿ ಹಲವಾರು ಕಡೆ ನಿಂತಿದ್ದರಿಂದ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಆಗಲಿಲ್ಲ. ಹಿಂತಿರುವಾಗ ದಾರಿಯಲ್ಲಿ ಒಂದು ಚಿಕ್ಕ ಹೆಸರಿಲ್ಲದ ವಾಟರ್ ಫಾಲ್ ಸಿಕ್ತು. ಅಲ್ಲಿ ಸ್ವಲ್ಪ ಸಮಯ ಎಂಜಾಯ್ ಮಾಡಿದ್ದೆವು. ಇದೇ ಇಂದಿನ ಜರ್ನಿ. ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್ ಬಾಯ್.